ನಮಸ್ಕಾರ ಸ್ನೇಹಿತರೆ. ಭಾರತ ಮೋದಿಯವರ ಅಮೃತ ಕಾಲದ ಆಡಳಿತದ ವೈಭವವನ್ನು ನೋಡ್ತಾ ಇದೆ. ಮೋದಿಯವರು ಇಡೀ ಪ್ರಪಂಚಕ್ಕೆ ಅವರು ವಿಶ್ವಗುರು ಆಗಿದ್ದಾರೆ. ಎಲ್ಲದರಲ್ಲೂ ಭಾರತ ಟಾಪ್ ನಲ್ಲಿದೆ. ಇದು ಸತ್ಯನಾ ಭ್ರಮೆಯೋ? ಯಾಕಂದ್ರೆ ಭಾರತದ ನಿರುದ್ಯೋಗದ ಮಟ್ಟ ಯಾವ ಮಟ್ಟಿಗೆ ಕುಸಿದಿದೆ ಅಂದ್ರೆ, ಜನರು ಕಿಸೆಯಲ್ಲಿ ಕಾಸಿಲ್ಲದೆ ಕೆಲಸ ಹುಡುಕಿಕೊಂಡು ರಷ್ಯಾಕ್ಕೆ ಹೋಗಿ ಅಲ್ಲಿ ರಷ್ಯಾದ ಸೇನೆಯನ್ನ ಸೇರಿ ಉಕ್ರೇನ್ ಜೊತೆಗೆ ಕಾದಾಡಿ ಸಾಯ್ತಾ ಇದ್ದಾರೆ. ಬಹುಶಃ ಇದನ್ನೆಲ್ಲ ನಮ್ಮ ಮಾಧ್ಯಮಗಳು ತೋರಿಸಲ್ಲ. ಯಾಕಂದ್ರೆ ಇದರಿಂದ ನಮ್ಮ ಮೋದಿಜಿ ಅವರ ಕೆಂಗಣಿಗೆ ಗುರಿಯಾಗುವ ಭಯ ಇವರಿಗೆಲ್ಲ. 2024 ಫೆಬ್ರವರಿ 21 ಭಾರತದ ಸೂರತ್ನ ಹೆಮಿಲ್ ಮಂಗೂಕಿಯಾ ಎನ್ನುವ 23 ವರ್ಷದ ಹುಡುಗ ರಷ್ಯಾ ಉಕ್ರೇನ್ ಗಡಿಯಲ್ಲಿ ಸಾವನ್ನಪ್ಪಿದ. ಡೊನೆಟ್ಸ್ಕ್ ಎನ್ನುವ ಪ್ರದೇಶದಲ್ಲಿ ಉಕ್ರೇನ್ನ ವಾಯುದಾಳಿಗೆ ಈತ ಸಾವನ್ನಪ್ಪಿದ್ದು. ಈ ಹುಡುಗ ಆನ್ಲೈನ್ ವಿಡಿಯೋ ಒಂದನ್ನು ನೋಡಿ ಅದರಲ್ಲಿ ಬರುವ ಜಾಬ್ ಆಪ್ಷನ್ ಅವಕಾಶವನ್ನ ನೋಡಿ ರಷ್ಯಾಕ್ಕೆ ಹೋಗಿದ್ದ. ವಾಪಸ್ ಬಂದಿದ್ದು ಹೆಣವಾಗಿದೆ. ಹೆಮಿಲ್ ಮಂಗೂಕಿಯಾ ಆತನ ಸಾವಿನ ನಂತರ ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಫ್ರಂಟ್ ಲೈನ್ ನಲ್ಲಿ ಯುದ್ಧ ಮಾಡ್ತಾ ಇದ್ದ ಕನಿಷ್ಠ 26 ಭಾರತೀಯರು ಸಾವನ್ನಪ್ಪಿದ್ದಾರೆ ಅಂತ ಈ ಡಿಸೆಂಬರ್ ಅಂದ್ರೆ 2025 ಡಿಸೆಂಬರ್ 18 ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರ ಹೇಳಿತ್ತು. ಕನಿಷ್ಠ 202 ಭಾರತೀಯರು ರಷ್ಯಾದ ಪರವಾಗಿ ಆ ಯುದ್ಧದಲ್ಲಿ ಹೋರಾಡ್ತಾ ಇದ್ದಾರೆ. ಅವರಲ್ಲಿ 7 ಮಂದಿ ಕಾಣೆಯಾಗಿದ್ದಾರೆ. ಈ ಬಗ್ಗೆ ಕೆಲವು ಸಂಗತಿಗಳನ್ನ ನಿಮಗೆ ಇವತ್ತು ಹೇಳುತ್ತೇನೆ. ನಾನು ಚರಣ್ ಬರ್ನಟ್. ನೀವಿನ್ನು ಪೀಪಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲೈಕನ್ ಒತ್ತೋದಕ್ಕೆ ಮರಿಬೇಡಿ. ನಮ್ಮ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ. ಭಾರತದಲ್ಲಿ ಮೋದಿ ಅವರು ಬಂದ ಮೇಲೆ ಎಲ್ಲ ಸರಿಯಾಗಿದೆ, ಎಲ್ಲ ನೆಟ್ಟಗಾಗಿದೆ ಅಂತ ನಾವು ಒಂದು ರೀತಿಯ ಭ್ರಮೆಯಲ್ಲಿ ಬದುಕ್ತಾ ಇದ್ದೇವೆ. ಇದೆಲ್ಲ ಭ್ರಮೆ ಎನ್ನುವುದು ನಮಗೆ ಅನೇಕ ವಿಚಾರಗಳಲ್ಲಿ ಮನದಟ್ಟಾಗ್ತಾ ಇದೆ, ಪದೇ ಪದೇ ಸಾಬೀತಾಗ್ತಾ ಇದೆ. ಆದ್ರೆ ನಾವು ಅದನ್ನು ನಂಬುವ ಸ್ಥಿತಿಯಲ್ಲಿ ಇಲ್ಲ. ಆ ರೀತಿ ಬಿಜೆಪಿಯ ಪ್ರೊಪಗ್ಯಾಂಡ ನಮ್ಮ ಮೆದುಳನ್ನ ಹಾಳು ಮಾಡಿದೆ. ಉದ್ಯೋಗ ಇಲ್ಲದೆ ಯುವಕ ಯುವತಿಯರು ನೆರಳಾಡ್ತಾ ಇದ್ದಾರೆ. ಕಿಸೆಯಲ್ಲಿ ಕಾಸಿಲ್ಲ, ಬದುಕೋದಕ್ಕೆ ಬೇರೆ ದಾರಿ ಇಲ್ಲ. ಹೀಗಾಗಿ ನಮ್ಮ ದೇಶದ ಯುವಕರು ರಷ್ಯಾಕ್ಕೆ ಏನೇನೋ ಕೆಲಸ ಹುಡುಕಿಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಹೋದ್ರೆ ಏನ್ ಕೆಲಸ? ಕೊನೆಗೆ ರಷ್ಯಾ ಉಕ್ರೇನ್ ಯುದ್ಧ ನಡೀತಾ ಇರುವ ಕಾರಣ ರಷ್ಯಾದ ಸೇನೆಯನ್ನ ಸೇರ್ತಾ ಇದ್ದಾರೆ. ಸಾಮಾನ್ಯವಾಗಿ ಜನರ ಅಸಹಾಯಕತೆಯನ್ನು ದುರ್ಬಳಕೆ ಮಾಡಿಕೊಂಡು ಅವರನ್ನ ರಷ್ಯಾ ತನ್ನ ಸೇನೆಗೆ ಸೇರಿಸಿಕೊಳ್ತಾ ಇದೆ. ಅವರನ್ನ ಯುದ್ಧದ ಫ್ರಂಟ್ ಲೈನ್ಗೆ ಹಾಕ್ತಾ ಇದೆ. ಇದಕ್ಕೆ ಪ್ರೆಡೇಟರಿ ರಿಕ್ರೂಟ್ಮೆಂಟ್ ಅಂತ ಕರೀತಾರೆ. ಇವರನ್ನ ಥರ್ಡ್ ಪಾರ್ಟಿ ಫೈಟರ್ಗಳಿಗಾಗಿ ನೇಮಿಸಿ ಅವರಿಗೆ ಕೂಲಿ ಕೊಟ್ಟು ಯುದ್ಧಕ್ಕೆ ಕಳಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಕೆಲಸ ಹುಡುಕಿಕೊಂಡು ರಷ್ಯಾಕ್ಕೆ ಬಂದ ವಿದೇಶಿಗರಿಗೆ ಇವರು ಬಲೆ ಬೀಸ್ತಾರೆ. ಸೇನೆಯಲ್ಲಿ ಹೆಲ್ಪರ್ಗಳಾಗಿ, ಸೆಕ್ಯೂರಿಟಿ ವರ್ಕರ್ಗಳಾಗಿ ಕೆಲಸಕ್ಕೆ ತೆಗೆದುಕೊಳ್ತೇವೆ ಅಂತ ನಂಬಿಸಿ ಇವರನ್ನ ಸೇನೆಗೆ ಸೇರಿಸಿಕೊಳ್ತಾರೆ. ಉದ್ಯೋಗದ ಆಸೆಗೆ ಈ ಹುಡುಗರು ಸೇರಿಕೊಳ್ತಾರೆ. ಆದ್ರೆ ಇವರನ್ನ ರಷ್ಯಾ ಮಿಲಿಟರಿ ಏನಿದೆ ಅದು ಫ್ರಂಟ್ ಲೈನ್ ನಲ್ಲಿ ಕಾದಾಡೋದಕ್ಕೆ ಯುದ್ಧ ಭೂಮಿಗೆ ಕಳಿಸ್ತದೆ. ಈ ಫ್ರಂಟ್ ಲೈನ್ ಅಂದ್ರೆ ಏನು ಅಂದ್ರೆ, ಮೊದಲು ಯುದ್ಧದಲ್ಲಿ ಗುಂಡು ಬೀಳುವುದೇ ಇವರಿಗೆ. ಇವರು ವಿದೇಶಿಗರಾಗಿರುವ ಕಾರಣ ಇವರಿಗೆ ಈ ಕೆಲಸಕ್ಕೆ ಸರಿಯಾದ ತರಬೇತಿಯನ್ನು ಕೂಡ ಕೊಡೋದಿಲ್ಲ. ಇವರು ಸತ್ತರೆ ರಷ್ಯಕ್ಕೆ ನಷ್ಟ ಇಲ್ಲ, ಇನ್ನು ಭಾರತಕ್ಕೆ ಕೂಡ ನಷ್ಟ ಇಲ್ಲ. ಹೀಗೆ ಮೋದಿಯವರ ಅಮೃತ ಕಾಲದ ಸುಖವನ್ನ ತಡೆಯೋದಕ್ಕೆ ಸಾಧ್ಯ ಆಗದೆ ಉದ್ಯೋಗ ಹುಡುಕಿಕೊಂಡು ರಷ್ಯಾಕ್ಕೆ ಹೋಗಿ ಬೀದಿ ನಾಯಿಗಳಂತೆ ನಮ್ಮ ಮಕ್ಕಳು ಸಾಯ್ತಾ ಇದ್ದಾರೆ. ಲಾಸ್ ಭಾರತಕ್ಕೂ ಇಲ್ಲ, ರಷ್ಯಕ್ಕೂ ಇಲ್ಲ, ಹೆತ್ತ ತಂದೆ ತಾಯಿಗೆ ಅಷ್ಟೇ. ಭಾರತ ಸರ್ಕಾರ ಇದಕ್ಕೆ ಸರಿಯಾದ ಪರಿಹಾರವನ್ನ ಕಂಡುಕೊಳ್ಳದೇ ಇದ್ರೆ ಭಾರತದ ಬಡವರು, ಸಮಾಜದ ಅಂಚಿನಲ್ಲಿ ಬದುಕುವ ನಮ್ಮ ನಿಮ್ಮಂತ ಯುವಕರು ಪ್ರೆಡೇಟರ್ ಏಜೆಂಟ್ಗಳು ಮತ್ತೆ ಖಾಸಗಿ ಮಿಲಿಟರಿ ಭದ್ರತಾ ಕಂಪನಿಗಳ ಆಮಿಷಕ್ಕೆ ಬಲಿಯಾಗಿ ಪ್ರಪಂಚದ ಯಾವುದೋ ಮೂಲೆಯ ಯುದ್ಧ ಭೂಮಿಯಲ್ಲಿ ಸಾಯಬೇಕಾಗತ್ತೆ. ರಷ್ಯಾದ ಸೇನೆಯಲ್ಲಿ 44 ಭಾರತೀಯರು ಇದ್ದಾರೆ ಅಂತ ಭಾರತದ ವಿದೇಶಾಂಗ ಸಚಿವಾಲಯ ದೃಢಪಡಿಸಿದೆ. ರಷ್ಯಾದ ಅಧಿಕಾರಿಗಳೊಂದಿಗೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡಲಾಗಿದೆ ಅಂತ ರಣದೀಪ್ ಜೈಸ್ವಾಲ್ ಅವರು ಹೇಳಿದ್ದಾರೆ. ಸೊ ರಣದೀಪ್ ಜೈಸ್ವಾಲ್ ಏನ್ ಹೇಳಿದ್ದಾರೆ ಇದನ್ನೇ ಈ ವಿಡಿಯೋ ನೋಡಿ ನೀವು. Several Indian nationals who've been recruited in the Russian army. We have once again taken up the matter with the Russian authorities to have them released at the earliest, as also to put an end to this practice. As per our understanding, there are 44 Indian nationals presently serving in the Russian army. We are in touch with the Russian side. We are also in touch with the families of these peoples. ಸೊ ವಿಶ್ವಸಂಸ್ಥೆಯ ಪ್ರಕಾರ ಕೂಲಿ ಸೈನಿಕರು ಅಂದ್ರೆ ಇವರನ್ನ ಕೂಲಿ ಸೈನಿಕರು ಅಂತ ಕರೀತಾರೆ. ಇವರನ್ನ ಮರ್ಸನರೀಸ್ ಅಂತ. ಈ ಮರ್ಸನರೀಸ್ ಅಥವಾ ಕೂಲಿ ಸೈನಿಕರು ಅಂದ್ರೆ ವಿಶ್ವಸಂಸ್ಥೆಯ ಪ್ರಕಾರ ಯಾರು? ಈಗ 2 ದೇಶಗಳು ಯುದ್ಧ ಮಾಡ್ತಾ ಇದ್ದಾವೆ ಅಂದ್ರೆ ಆ 2 ದೇಶಗಳ ಮಿಲಿಟರಿಯಲ್ಲಿ ಇಲ್ಲದವರು, ಕೇವಲ ಹಣಕ್ಕಾಗಿ ಹೋರಾಡುವವರು ಆ ಯುದ್ಧದಲ್ಲಿ ಅಂದ್ರೆ ಹಣಕ್ಕಾಗಿ ಸಂಬಳಕ್ಕಾಗಿ ಬಂದವರು. ಸಾಮಾನ್ಯವಾಗಿ ರಿಟೈರ್ಡ್ ಆದ ಸೈನಿಕರನ್ನ ಮರ್ಸನರೀಸ್ಗಳಾಗಿ ನೇಮಿಸಿಕೊಳ್ಬೇಕು. ಅವರಿಗೆ ಯುದ್ಧದ ಬಗ್ಗೆ ಅನುಭವ ಇರ್ತದೆ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಆಗ್ತಾ ಇರುವ ಬೆಳವಣಿಗೆ ಇದಕ್ಕೆ ವಿರುದ್ಧವಾಗಿದೆ.
ಆನ್ಲೈನ್ ನಲ್ಲಿ ನೇಮಕಾತಿ ಮಾಡ್ತಾ ಇದ್ದಾವೆ ಈ ಎರಡು ದೇಶಗಳು. ಒಂದು ರೀತಿಯಲ್ಲಿ ಮಿಕಗಳನ್ನು ಹುಡುಕ್ತಾರೆ. ರಷ್ಯಾ ಮತ್ತೆ ಉಕ್ರೇನ್ ಸೇನೆಯಲ್ಲಿ ಈ ರೀತಿ ಹೊಡೆದಾಡೋದಕ್ಕೆ ಜನ ಇಲ್ಲ. ಹೀಗಾಗಿ ರಷ್ಯಾ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ಗಳನ್ನ ಮಾಡಿ ಬೇರೆ ಬೇರೆ ದೇಶದ ಹುಡುಗರನ್ನ ಆಮಿಷ ಒಡ್ಡಿ ತನ್ನ ಸೇನೆಗೆ ಸೇರಿಸಿಕೊಳ್ತಾ ಇದೆ. ಹಾಗೆ ಉಕ್ರೇನ್ ಕೂಡ ಆನ್ಲೈನ್ ರಿಕ್ರೂಟ್ ಸೆಂಟರ್ಗಳಲ್ಲಿ ಅಪ್ಲಿಕೇಶನ್ ಅನ್ನ ಕರೆದು ಅದರ ಮೂಲಕ ವಿದೇಶಿ ಹುಡುಗರನ್ನ ತನ್ನ ಸೇನೆಗೆ ಸೇರಿಸಿಕೊಳ್ತಾ ಇದೆ. ಹೆಚ್ಚಾಗಿ ದುಡ್ಡಿಗಾಗಿ ಪರದಾಡುವ, ಕೆಲಸ ಇಲ್ಲದ ಅಸಹಾಯಕರನ್ನ ಅವರ ಅಸಹಾಯಕತೆಯನ್ನ ಬಳಸಿಕೊಂಡು ಕೂಲಿ ಸೈನಿಕರನ್ನಾಗಿ ನೇಮಿಸಿಕೊಳ್ಳಲಾಗ್ತಾ ಇದೆ. ಈ ಬಗ್ಗೆ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ಒಂದು ವರದಿಯನ್ನ ಮಾಡಿದೆ. ಬಲವಂತವಾಗಿ ವಂಚನೆಯಿಂದ ಆಮಿಷ ಒಡ್ಡಿ ನೇಮಕ ಮಾಡಲಾಗ್ತಾ ಇದೆ ಅಂತ ಅದು ಹೇಳುತ್ತದೆ. ಯಾರನ್ನ? ನಿರುದ್ಯೋಗಿಗಳು, ಬಡವರು, ಧರ್ಮ ಮತ್ತೆ ಜನಾಂಗೀಯ ಹಿಂಸೆಗೆ ಗುರಿಯಾದವರು ಇವರ ಬಲಿಪಶುಗಳು. ಎರಡೂ ದೇಶಗಳು ನಿಮಗೆ ಒಳ್ಳೆ ಸಂಬಳ ಕೊಡ್ತೇವೆ, ಒಳ್ಳೆ ಹಣ ಕೊಡ್ತೇವೆ, ಸಿಟಿಸನ್ಶಿಪ್ ಪೌರತ್ವವನ್ನು ಕೊಡ್ತೇವೆ ಅಂತ ವಂಚಿಸಿ ಅವರನ್ನ ರಣಬಲಿ ಕೊಡ್ತಾ ಇದ್ದಾವೆ. ಇವರನ್ನ ನೇಮಕ ಮಾಡುವಾಗ ಏನು ಕೆಲಸ, ಎತ್ತ ಕೆಲಸ ಎನ್ನುವ ಮಾಹಿತಿಯನ್ನ ಕೊಡೋದಿಲ್ಲ. ಒಂದರ್ಥದಲ್ಲಿ ಇದು ಜೀತದಾಳುಗಳನ್ನ ಹಿಡಿದು ಹಿಂಸಿಸಿ ಗುಲಾಮಗಿರಿಗೆ ತಳ್ಳಿದಷ್ಟು ಕ್ರೂರವಾದ ಕೃತ್ಯ. ಸೇನೆಯಲ್ಲಿ ಬಲಿ ಕೊಡಲು ಇವರನ್ನ ನೇಮಿಸಿಕೊಂಡ ಮೇಲೆ ಆರಂಭದಲ್ಲಿ ಭರವಸೆ ಕೊಟ್ಟಷ್ಟು ಸಂಬಳವನ್ನ ಕೊಡದೆ ಕಡಿಮೆ ಸಂಬಳವನ್ನ ಕೊಡಲಾಗ್ತಾ ಇದೆ. ಇವರೆಲ್ಲಾದ್ರೂ ಸತ್ರೆ ವಿದೇಶದಲ್ಲಿರುವ ಅವರ ಮನೆಯವರಿಗೆ ನೀಡಬೇಕಾದ ಪರಿಹಾರವನ್ನು ಕೂಡ ಎರಡು ದೇಶಗಳು ಕೊಡದೆ ವಂಚಿಸ್ತವೆ. ಈ ಬಗ್ಗೆ ವಿಶ್ವಮಟ್ಟದಲ್ಲಿ ಚರ್ಚೆಗಳು ಎದ್ದಾಗ ರಷ್ಯಾದ ಉನ್ನತ ರಾಜತಾಂತ್ರಿಕ ರೋಮನ್ ಬಾಬುಸ್ಟಿನ್ಸ್ ನಂತಹ ನಾಯಕರು ತಮ್ಮ ದೇಶದ ಕೃತ್ಯವನ್ನ ಮರೆಮಾಚಲು ಸಮರ್ಥನೆ ಮಾಡಿಕೊಂಡ್ರು. ರಷ್ಯಾದ ಸೇನೆಗೆ ಭಾರತೀಯರು ಹೋರಾಡುವ ಅಗತ್ಯ ಇಲ್ಲ, ನಾವು ಯಾವತ್ತೂ ಕೂಡ ಉದ್ದೇಶಪೂರ್ವಕವಾಗಿ ನೇಮಕಾತಿ ಮಾಡಿಕೊಂಡಿಲ್ಲ ಅಂತ ಅವರು ಹೇಳಿದ್ರು. This is a problem of a great mutual concern. From the very beginning, we kept saying that Russian army doesn't need Indians to fight. So we have never recruited intentionally Indians. So another point, another problem is the way how Indians are fitting there. To the larger extent, it is sometimes the illegal activities of recruitment agencies which need to be tackled. In some cases, it's the people who are luring themselves by the beliefs of high salary or some getting the Russian citizenship, and when they face the reality, they won't back certainly. So, each and every case, we try to help to the extent we can hear from the embassy. Although we know that during the recent years, when the problem appeared from the very beginning, the mechanism of coordination between the Indian embassy in Moscow, the defense ministry, was established to resolve these cases. And so, we try to support the situation to the extent possible here from the Delhi, but the mechanism is existing. ಬ್ರಿಟಿಷರಂತಹ ವಸಾಹತುಶಾಹಿಗಳು ಒಂದು ದೇಶವನ್ನ ಬಿಟ್ಟು ಹೋದ ನಂತರ ಆ ದೇಶದ ಮೇಲೆ ನಿಯಂತ್ರಣ ಸಾಧಿಸಲು ಕೂಲಿ ಸೈನಿಕರನ್ನ ಬಳಸಿಕೊಂಡು, ವಿಶೇಷವಾಗಿ ಆಫ್ರಿಕಾವನ್ನ ಬಿಟ್ಟು ಹೋದ ನಂತರ ಆ ದೇಶದ ನೈಸರ್ಗಿಕ ಸಂಪನ್ಮೂಲಗಳನ್ನ ಕಬಳಿಸಲು ಕೂಲಿ ಸೈನಿಕರನ್ನ ಬಳಸ್ಕೊಂಡ್ರು. ಆಮೇಲೆ ಅನೇಕ ದೇಶಗಳು ಸ್ವತಂತ್ರಗೊಂಡ ನಂತರ ಆ ಸ್ವತಂತ್ರ ದೇಶಗಳು ಕೂಡ ಈ ಕೂಲಿ ಸೈನಿಕರನ್ನ ಬಳಸ್ಕೊಂಡ್ರು. ಖಾಸಗಿ ಮಿಲಿಟರಿ ಮತ್ತೆ ಖಾಸಗಿ ಭದ್ರತಾ ಕಂಪನಿಗಳು ಹೆಚ್ಚಾದ ಹಾಗೆ ಈ ಕೂಲಿ ಸೈನಿಕರಿಗೆ ಕೆಲಸವೂ ಕೂಡ ಸಿಗ್ತಾ ಹೋಯಿತು. ಕೋಲ್ಡ್ ವಾರ್ ಟೈಮಲ್ಲಿ ಸೋವಿಯತ್ ಯೂನಿಯನ್ನ ಪತನದ ನಂತರ ಮಿಲಿಟರಿ ಮತ್ತೆ ಭದ್ರತಾ ಕೌಶಲ್ಯಗಳು ಒಂದು ಕಮಾಡಿಟಿಯಾಗಿ, ಒಂದು ಸರಕಾಗಿ ಮಾರ್ಪಟ್ಟು, ಅಂದ್ರೆ ಖಾಸಗಿ ಕಂಪನಿಗಳು ಮಿಲಿಟರಿ ಸರ್ವಿಸ್ ಅನ್ನ ಕೊಡೋದಕ್ಕೆ ಆರಂಭ ಮಾಡಿದ್ವು. ಸೊ ಖಾಸಗಿ ವಲಯಗಳಲ್ಲಿ ಇವುಗಳಿಗೆ ಹೆಚ್ಚಿನ ಬೇಡಿಕೆ ಬಂತು. ಜಾಗತಿಕವಾಗಿ ವಿಶೇಷವಾಗಿ ವೆಸ್ಟರ್ನ್ ಕಂಟ್ರಿಗಳಲ್ಲಿ ಖಾಸಗಿ ಮಿಲಿಟರಿ ಮತ್ತೆ ಭದ್ರತಾ ಕಂಪನಿಗಳು ಹೆಚ್ಚಾಗಿ ಬೇರೆ ಬೇರೆ ದೇಶಗಳಿಗೆ, ಕಾರ್ಪೊರೇಷನ್ಗಳಿಗೆ ಸೇವೆಯನ್ನ ಕೊಡ್ತಾ ಇದ್ದಾವೆ. ಈ ಕಂಪನಿಗಳು ಯುದ್ಧದ ಸಮಯದಲ್ಲಿ ಕೂಲಿ ಸೈನಿಕರನ್ನ ನೇಮಕಾತಿ ಮಾಡಿಕೊಳ್ತವೆ. 1987ರಲ್ಲಿ ಮಾನವ ಹಕ್ಕು ಆಯೋಗ, ಈಗ ಅದನ್ನ ಹ್ಯೂಮನ್ ರೈಟ್ ಕೌನ್ಸಿಲ್ ಅಂತ ಕರೀತಾರೆ. ಸೊ ಹ್ಯೂಮನ್ ರೈಟ್ ಕಮಿಷನ್ ಏನಿತ್ತು ಆಯೋಗ, ಈ ರೀತಿ ಬೇರೆ ಬೇರೆ ಭದ್ರತಾ ಕಂಪನಿಗಳಿಂದ ನೇಮಕಗೊಂಡ ಕೂಲಿ ಕಾರ್ಮಿಕರನ್ನ ಅಧ್ಯಯನ ಮಾಡೋದಕ್ಕೆ ಒಬ್ಬ ವರದಿಗಾರರನ್ನ ನೇಮಕ ಮಾಡಿತ್ತು. ಸೊ ಈ ವರದಿ ಬಂದ ಮೇಲೆ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಅಗೇನ್ಸ್ಟ್ ರಿಕ್ರೂಟ್ಮೆಂಟ್, ಯೂಸ್, ಫಿನಾನ್ಸಿಂಗ್ ಅಂಡ್ ಟ್ರೈನಿಂಗ್ ಆಫ್ ಮರ್ಸನರೀಸ್ ಎನ್ನುವ ಕನ್ವೆನ್ಷನ್ ಒಂದು ಸಮಾವೇಶ ಇದು ಬಂತು. ಇದು 2001ರಲ್ಲಿ ಜಾರಿಗೆ ಬಂತು. ಇದರ ಪ್ರಕಾರ ಕೂಲಿ ಸೈನಿಕರನ್ನ ಅಂದ್ರೆ ಮರ್ಸನರೀಸ್ ಗಳನ್ನ ನೇಮಕ ಮಾಡೋದು ಅಪರಾಧ ಅಂತ ಆಯಿತು. ಈ ಕನ್ವೆನ್ಷನ್ ಕೂಲಿ ಸೈನಿಕರನ್ನ ನೇಮಿಸಿಕೊಳ್ಳುವ, ಬಳಸುವ ಮತ್ತೆ ಹಣಕಾಸು ಒದಗಿಸುವ ಅಥವಾ ತರಬೇತಿ ನೀಡುವವರಿಗೆ ದಂಡವನ್ನ ಹಾಕ್ತದೆ.
ಇದು ಎಲ್ಲಾ ರೀತಿಯ ಆಂತರಿಕ, ಎಲ್ಲ ದೇಶಗಳ ಆಂತರಿಕ ಮತ್ತೆ ಅಂತಾರಾಷ್ಟ್ರೀಯ ಸಶಸ್ತ್ರ ಯುದ್ಧಗಳನ್ನ ಒಳಗೊಳ್ಳುತ್ತದೆ. ಅಂದ್ರೆ ಯಾವ್ದಾದ್ರು 2 ದೇಶಗಳು ಯುದ್ಧ ಮಾಡಿದ್ರು ಕೂಡ ಈ ಕನ್ವೆನ್ಷನ್ ಅಪ್ಲೈ ಆಗುತ್ತೆ, ಅಥವಾ ಒಂದು ದೇಶದ ಒಳಗಡೆ ಆಂತರಿಕ ಕಲಹ ಆದ್ರೂ ಕೂಡ ಅದು ಅಪ್ಲೈ ಆಗತ್ತೆ. ಸೊ 17 ದೇಶಗಳು ಈ ಕನ್ವೆನ್ಷನ್ಗೆ ಸಹಿ ಹಾಕಿವೆ, ಆದ್ರೆ ಭಾರತ ಮಾತ್ರ ಸಹಿ ಹಾಕಿಲ್ಲ. ಆದ್ರೆ ಭಾರತಕ್ಕೆ ಒಂದು ನಿಲುವಿತ್ತು, ಏನಂದ್ರೆ ಈ ವಿದೇಶಗಳಲ್ಲಿ ಬೇರೆ ದೇಶಗಳು ಯುದ್ಧ ಮಾಡುವಾಗ ಭಾರತದವರು ಯಾರಾದ್ರೂ ಹೋಗಿ ಅಲ್ಲಿ ಯುದ್ಧದಲ್ಲಿ ಭಾಗವಹಿಸುವುದೇನಿದೆ ಅದು ಭಯೋತ್ಪಾದನೆಗೆ ಸಮಾನ ಅಂತ ಭಾರತ ಸರ್ಕಾರದ ನಿಲುವಾಗಿತ್ತು. ಸೊ ಭಾರತದಿಂದ ರಷ್ಯಾಕ್ಕೆ ಹೋಗಿ ಯುದ್ಧದಲ್ಲಿ ಸತ್ತ ಹುಡುಗರು ಅತ್ಯಂತ ಕಡಿಮೆ ಆದಾಯ ಹೊಂದಿರುವಂತಹ ಬಡ ಕುಟುಂಬಗಳಿಗೆ ಸೇರಿದವರು. ಈ ಬಗ್ಗೆ ಸಾಕಷ್ಟು ವರದಿಗಳು ಪತ್ರಿಕೆಗಳಲ್ಲಿ ಬಂದಿವೆ. ಇವರಿಗೆ ಹಣ ಮತ್ತೆ ಉದ್ಯೋಗದ ಆಮಿಷವನ್ನು ಒಡ್ಡಲಾಗಿದೆ. ಸೊ ಆರಂಭದಲ್ಲಿ ಇವರು ಆ ಕೆಲಸಕ್ಕೆ ಸೇರುವಾಗ ನಾವು ರಷ್ಯಾದ ಸೇನೆಯಲ್ಲಿ ಹೆಲ್ಪರ್ಗಳಾಗಿ, ಸಹಾಯಕರಾಗಿ ಮಾತ್ರ ಸೇರ್ತೇವೆ, ಯುದ್ಧಕ್ಕೆಲ್ಲ ಬರೋದಿಲ್ಲ, ಯುದ್ಧದಲ್ಲಿ ಫೈಟ್ ಮಾಡೋದಿಲ್ಲ ಅಂತ ಅವರು ಹೇಳಿದ್ದಾರೆ. ಆದ್ರೆ ಕೆಲಸಕ್ಕೆ ತೆಗೆದುಕೊಂಡವರು ಸುಳ್ಳು ಭರವಸೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಒಪ್ಪಂದಗಳನ್ನ ಕೂಡ ಬಾಯಿ ಮಾತಿನಲ್ಲಿ ಮಾತ್ರ ಮಾಡಿಕೊಂಡಿದ್ದಾರೆ. ಈ ರೀತಿ ಭಾರತದಿಂದ ನೇಮಕಗೊಂಡವರೊಬ್ರು BBC-ಗೆ ಮಾಹಿತಿಯನ್ನ ಕೊಡ್ತಾರೆ. ಒಪ್ಪಂದಗಳು ರಷ್ಯನ್ ಭಾಷೆಯಲ್ಲಿದ್ದ ಕಾರಣ ನನಗೆ ಅದು ಅರ್ಥ ಆಗ್ಲಿಲ್ಲ, ಆದ್ರೆ ಕೆಲಸ ಸಿಗ್ತದೆ ಎನ್ನುವ ಆಸೆಯಿಂದ ಸೈನ್ ಮಾಡಿದೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ಸೊ ಬೇಗ ಬೇಗ ಫೋಟೋ ತೆಗೆಸ್ಕೊಂಡ್ರು, ಸೈನ್ ಮಾಡಿಸ್ಕೊಂಡು ಅರ್ಜೆಂಟ್ ನಲ್ಲಿ ಎಲ್ಲ ಪ್ರಾಸೆಸ್ ಅನ್ನು ಮುಗಿಸಿದ್ರು ಅಂತ ಆತ ಹೇಳ್ಕೊಂಡಿದ್ದಾರೆ. ಇನ್ನು ಅನೇಕರು ಈ ರೀತಿ ಕೆಲಸ ಸಿಗೋದಕ್ಕೆ ರಿಕ್ರೂಟರ್ಗಳಿಗೆ ಹಣವನ್ನ ಕೂಡ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. BBC ಇದನ್ನ ರಿಪೋರ್ಟ್ ಮಾಡಿದೆ. ಎಲ್ಲ ಆದ್ಮೇಲೆ ರಷ್ಯಾಕ್ಕೆ ಹೋದ್ಮೇಲೆ ಅವರಿಗೆ ಗೊತ್ತಾಗಿದ್ದು ತಾವು ಬಂದಿದ್ದು ನರಕಕ್ಕೆ ಅಂತ. ರಷ್ಯಾಕ್ಕೆ ಹೋದ್ಮೇಲೆ ಅವರ ಮುಂದೆ ಇದ್ದಂತಹ ಒಂದೇ ಒಂದು ಆಪ್ಷನ್ ಅಂತ ಹೇಳಿದ್ರೆ ರಷ್ಯಾದ ಸೇನೆಯನ್ನ ಸೇರುವುದಾಗಿತ್ತು. ತಾಯಿ ನೆಲಕ್ಕೆ ವಾಪಸ್ ಬರುವುದು ಅವರ ಕನಸಿನಲ್ಲಿಯೂ ಬರದ ಯೋಚನೆಯಾಗಿತ್ತು. 2025 ನವೆಂಬರ್ ಮತ್ತೆ ಡಿಸೆಂಬರ್ನಲ್ಲಿ ರಷ್ಯಾದ ಸೇನೆಗೆ ನೇಮಕಗೊಂಡ ಭಾರತೀಯರ ಕುಟುಂಬಗಳು ದೆಹಲಿಯ ಜಂತರ್ ಮಂತರ್ನಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡಿದ್ರು. ನಮ್ಮ ಮಕ್ಕಳನ್ನ ವಾಪಸ್ ಭಾರತಕ್ಕೆ ಕರ್ಕೊಂಡು ಬನ್ನಿ, ನಮ್ಮ ದೇಶಕ್ಕೆ ಕರ್ಕೊಂಡು ಬನ್ನಿ ಅಂತ ಕೇಂದ್ರ ಸರ್ಕಾರದ ಸಹಾಯವನ್ನ ಅವರು ಕೋರಿದ್ರು. ಅವರಲ್ಲಿ 10 ರಾಜ್ಯಗಳ ಜನರು ಬಂದು ಸೇರಿದ್ರು. ಯೋಚನೆ ಮಾಡಿ, ನಮ್ಮ ದೇಶದ 10 ರಾಜ್ಯಗಳಿಗೆ ರಷ್ಯಾದವರು ಬಲೆ ಬೀಸಿದ್ದಾರೆ. ಕೇವಲ ರಷ್ಯಾ ಮೂಲದ ಏಜೆಂಟ್ಗಳು ಮಾತ್ರ ಅಲ್ಲ, ದುಬೈ ಮೂಲದ ಏಜೆಂಟ್ಗಳು ಕೂಡ ರಷ್ಯಾಕ್ಕೆ ಇಲ್ಲಿಂದ ಜನರನ್ನ ಕರ್ಕೊಂಡು ಹೋಗಿ ಬಿಟ್ಟಿದ್ದಾರೆ. ಅಂದ್ರೆ ಇಂಟರ್ನ್ಯಾಷನಲ್ ನೆಟ್ವರ್ಕ್ ಎಷ್ಟು ಭಯಾನಕ ಆಗಿರ್ಬೇಕು ಯೋಚಿಸಿ. ಸೊ 2024 ಮಾರ್ಚ್ನಲ್ಲಿ ಭಾರತದ CBI ರಷ್ಯಾಕ್ಕೆ ಭಾರತೀಯರನ್ನ ಕಳಿಸುವ ಸಂಬಂಧ ಮಾನವ ಕಳ್ಳಸಾಗಣೆಯ ಆರೋಪದ ಮೇಲೆ 19 ಶಂಕಿತರ ವಿರುದ್ಧ FIR ಅನ್ನ ಮಾಡಿತು. ಮೇ ತಿಂಗಳಲ್ಲಿ ಬೇಗ 4 ಜನ ಶಂಕಿತರನ್ನ ಅದು ಬಂಧಿಸಿತು. ಶಂಕಿತರು ನೇಮಕಾತಿಗಾಗಿ ರಷ್ಯಾದಲ್ಲಿನ ಅಧಿಕೃತ ಸಂಸ್ಥೆಗಳೊಂದಿಗೆ, ಅಂದ್ರೆ ಮಿಲಿಟರಿ ಅಂತಹ ಸಂಸ್ಥೆಗಳೊಂದಿಗೆ ಯಾವುದೇ ಒಪ್ಪಂದವನ್ನು ಮಾಡ್ಕೊಂಡಿದ್ದಾರಾ ಎನ್ನುವುದು ಸ್ಪಷ್ಟ ಆಗಿಲ್ಲ. ಅದೇ ರೀತಿ ದುಬೈ ಮತ್ತೆ ರಷ್ಯಾದಲ್ಲಿರುವ ಭಾರತೀಯ ಏಜೆಂಟರು ಮತ್ತೆ ಏಜೆನ್ಸಿಗಳು ಸಂಘಟಿತ ಮಾನವ ಕಳ್ಳಸಾಗಣೆಯ ಜಾಲದ ಭಾಗವಾಗಿದ್ದಾರಾ ಎನ್ನುವುದು ಕೂಡ ಸ್ಪಷ್ಟ ಆಗಿಲ್ಲ. ಇನ್ನು ಭಾರತದಿಂದ ರಷ್ಯಾಕ್ಕೆ ಹೋದವ್ರ ಬಗ್ಗೆ BBC ಒಂದು ವರದಿ ಮಾಡಿದೆ ಅಂತ ಹೇಳಿದೆ. ಈ ರೀತಿ ಕೆಲಸ ಹುಡುಕಿಕೊಂಡು ಹೋದವರಲ್ಲಿ ಒಬ್ರು ಭಾರತೀಯ ಮಾಜಿ ಸೈನಿಕರು ಕೂಡ ಒಬ್ರು ಇದ್ರು. ಇನ್ನು ಎಷ್ಟು ಜನ ಮಾಜಿ ಸೈನಿಕರು ಭಾರತದಿಂದ ರಷ್ಯಾಕ್ಕೆ ಹೋಗಿದ್ದಾರೆ ಎನ್ನುವುದು ತಿಳಿದಿಲ್ಲ. ಸೆಪ್ಟೆಂಬರ್ನಲ್ಲಿ 2025 ಸೆಪ್ಟೆಂಬರ್ನಲ್ಲಿ ವಿದೇಶಾಂಗ ಸಚಿವಾಲಯದ ರಣಧೀರ್ ಜೈಸ್ವಾಲ್ ಅವರು ಭಾರತೀಯರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಏನಂದ್ರೆ ರಷ್ಯಾದ ಸೇನೆಗೆ ಸೇರೋದಕ್ಕೆ ಯಾವುದೇ ಆಮಿಷಕ್ಕೂ ನೀವು ಬಲಿಯಾಗಬೇಡಿ, ಯಾಕಂದ್ರೆ ಅದು ತುಂಬಾ ಅಪಾಯಕಾರಿ ಅಂತ ಅವರು ಹೇಳಿದ್ರು. ಅವರು ಎಚ್ಚರಿಸಿದ್ದು ಕೇವಲ ಪ್ರಾಣಹಾನಿಯ ಬಗ್ಗೆ ಮಾತ್ರ. ಆದ್ರೆ ಉಕ್ರೇನು ಅರೆಸ್ಟ್ ಆದ ಈ ಕೂಲಿ ಸೈನಿಕರೇನಿದ್ದಾರೆ ಅವರನ್ನ ಕೂಲಿ ಸೈನಿಕರು ಅಂತ ಪರಿಗಣಿಸುವ ಸಾಧ್ಯತೆಯ ಬಗ್ಗೆ ಅವರು ಎಚ್ಚರಿಕೆಯನ್ನು ಕೊಟ್ಟಲಿಲ್ಲ. ಅಂದ್ರೆ ಇದರ ಅರ್ಥ ಏನಂದ್ರೆ ರಷ್ಯಾದ ಸೈನ್ಯಕ್ಕೆ ಹಣಕ್ಕಾಗಿ ಸೇರಿದ ಭಾರತೀಯರು ಯುದ್ಧದಲ್ಲಿ ಉಕ್ರೇನ್ ಕೈಗೆ ಸಿಕ್ಕಿಬಿದ್ರೆ ಅವರಿಗೆ ಜಿನಿವಾ ಕನ್ವೆನ್ಷನ್ ಅಡಿಯಲ್ಲಿ ಯುದ್ಧ ಖೈದಿಗಳಿಗೆ ಸಿಗುವಂತಹ ರಕ್ಷಣೆ ಸಿಗದೆ ಹೋಗಬಹುದು. ಬದಲಾಗಿ ಆ ಕೂಲಿ ಸೈನಿಕರನ್ನ ವಿಚಾರಣೆ ನಡೆಸಿ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬಹುದು. ಉಕ್ರೇನ್ ಅವರಿಗೆ ಶಿಕ್ಷೆಯನ್ನು ಕೂಡ ಕೊಡಬಹುದು. ಉಕ್ರೇನು ವಿಶ್ವಸಂಸ್ಥೆಯ ಕೂಲಿ ಸೈನಿಕರ ನಿಷೇಧದ ಕನ್ವೆನ್ಷನ್ಗೆ ಸಹಿ ಹಾಕಿದೆ. ಆದ್ರೆ ಭಾರತ ಸರ್ಕಾರ ಸಹಿ ಹಾಕಬೇಕಾಗಿತ್ತು, ಆದ್ರೆ ಹಾಕಿಲ್ಲ. ಹೀಗಾಗಿ ರಷ್ಯಾದ ಸೇನೆಯಲ್ಲಿರುವ ಭಾರತೀಯರು ಉಕ್ರೇನ್ ಕೈಗೆ ಸಿಕ್ಕಿಬಿದ್ರೆ ಅವರನ್ನ ರಷ್ಯಾದವರು ಅಂತ ಶಿಕ್ಷೆಗೆ ಒಳಪಡಿಸಬಹುದು. ಯಾಕಂದ್ರೆ ಆಲ್ರೆಡಿ ಅವರನ್ನ ಕೂಲಿ ಸೈನಿಕರು ಅನ್ನೋದು ನಿಷೇಧ ಆಗಿರುವಾಗ ಅವರನ್ನ ಕೂಲಿ ಸೈನಿಕರು ಅಂತ ಪರಿಗಣಿಸೋದು ಹೇಗೆ? ಸೊ ಭಾರತ ಸರ್ಕಾರ ಈ ಕನ್ವೆನ್ಷನ್ಗೆ ಸಹಿ ಹಾಕಿದ್ರೆ ಅವರಿಗೆ ಶಿಕ್ಷೆ ಆಗೋದು ಕಡಿಮೆ ಆಗ್ಬೋದು. ಅಲ್ಲದೆ ಭಾರತ ಸರ್ಕಾರ ಭಾರತದಿಂದ ದುಡ್ಡಿಗಾಗಿ ನಮ್ಮ ಹುಡುಗರು ರಷ್ಯಾದ ಸೇನೆ ಸೇರಿದ್ದಾರೆ ಅಂತ ಪ್ರೂವ್ ಮಾಡಬೇಕಾಗತ್ತೆ. ಸೊ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಆನ್ ಮರ್ಸನರೀಸ್ ಅಡಿಯಲ್ಲಿ ಕೂಲಿ ಸೈನಿಕರನ್ನ ಬಳಸ್ಕೊಳ್ಳೋದು, ಅವರನ್ನು ನೇಮಿಸಿಕೊಳ್ಳೋದು, ಅವರಿಗೆ ಹಣಕಾಸು ಒದಗಿಸೋದು ಅಥವಾ ಮಿಲಿಟರಿ ತರಬೇತಿಯನ್ನು ಕೊಡೋದು ಅಪರಾಧ. ಭಾರತೀಯ ಪ್ರಜೆಗಳು ವಿದೇಶಿ ಯುದ್ಧಗಳಲ್ಲಿ ಕೂಲಿ ಸೈನಿಕರಾಗಿ ಹೋಗೋದನ್ನ ನಿಷೇಧಿಸುವ ನಿರ್ದಿಷ್ಟ ಕಾನೂನನ್ನ ಭಾರತ ಸರ್ಕಾರ ಜಾರಿಗೆ ತರಬೇಕು, ಅದನ್ನ ಸ್ಟ್ರಿಕ್ಟ್ ಮಾಡಬೇಕು. ಭಾರತೀಯ ಪ್ರಜೆಗಳನ್ನ ಕೂಲಿ ಸೈನಿಕರಾಗಿ ನೇಮಿಸುವ ಪ್ರೆಡೇಟರ್ ರಿಕ್ರೂಟ್ಮೆಂಟ್ ಸೇರಿದಂತೆ ಎಲ್ಲ ರೀತಿಯ ಅಕ್ರಮ ನೇಮಕಾತಿಗಳನ್ನ ನಿಷೇಧಿಸುವ ಕಾನೂನನ್ನ ತರಬೇಕು. ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಆನ್ ಮರ್ಸನರೀಸ್ಗೆ ಭಾರತ ಒಪ್ಪಿಕೊಳ್ಬೇಕು. ಅದಕ್ಕೂ ಮೊದಲಾಗಿ ಹೆಚ್ಚಾಗಿ ಭಾರತದಲ್ಲಿ ಮೋದಿಯವರ ಸರ್ಕಾರ ಬಡ ಹುಡುಗರು ಈ ರೀತಿ ಕಣ್ಣು ಮುಚ್ಚಿ ಗುಂಡಿಗೆ ಬೀಳುವುದನ್ನು ತಪ್ಪಿಸುವುದಕ್ಕೆ
ಉದ್ಯೋಗಗಳನ್ನು ಸೃಷ್ಟಿಸಬೇಕು. ನಮಸ್ಕಾರ.